ಸೋಷಿಯಲ್ ಮೀಡಿಯಾ ಅನ್ನೋದೇ ಹೀಗೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದ ಒಂದು ಹವವನ್ನು ಸೃಷ್ಟಿ ಮಾಡಿರ್ತಾರೆ. ಮೈಸೂರಿನ ಹುಡುಗಿಯೊಬ್ಬಳು ಸೋಷಿಯಲ್ ಮೀಡಿಯಾದಲ್ಲಿ ಆಡಿದ್ದಂಥ ಆ ಒಂದು ಹಾಡು ಇದೀಗ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಸೆಟ್ ಮಾಡ್ತಾ ಇದೆ, ಜೊತೆಗೆ ಸಾಕಷ್ಟು ಟ್ರೋಲನ್ನು ಸಹ ಆಗ್ತಾ ಇದೆ. ಸದ್ಯಕ್ಕೆ ಆ ಒಂದು ಹಾಡನ್ನು ಆಡಿರುವಂಥ ನಿತ್ಯಶ್ರೀ ಅವರು ನಮ್ಮ ಜೊತೆ ಇದ್ದಾರೆ. ಆ ಹಾಡಿನ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್ ನಮಸ್ತೆ. ನಿತ್ಯಶ್ರೀ ಅವರು ತಾವು ಆಡಿದ್ದಂಥ ಒಂದು ಹಾಡು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾಯಿದೆ ಮತ್ತು ಸಖತ್ತು ಟ್ರೆಂಡು ಕೂಡ ಸೆಟ್ ಮಾಡ್ತಾಯಿದೆ. ಇದ್ರ ಬಗ್ಗೆ ಮೊದಲನೇದಾಗಿ ಏನು ಹೇಳ್ತೀರಾ ಮೇಡಮ್? ಫಸ್ಟ್ಲಿ ಇದು ಇಷ್ಟೊಂದು ವೈರಲ್ ಆಗೋ ಕಾರಣ ಟ್ರೋಲರ್ಸು. ಫಸ್ಟ್ಲಿ ಥ್ಯಾಂಕ್ಸ್ ಟ್ರೋಲರ್ಸ್ಗೆ. ದೆನ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ವೈರಲ್ ಆಗುತ್ತೆ ಅಂತ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಷ್ಟೊಂದು ವೈರಲ್ ಆಗಿದೆ, ಖುಷಿಯಾಗಿದೆ. ನಿತ್ಯಶ್ರೀ ಅವರು ಈ ಯಾವ ಸಂದರ್ಭದಲ್ಲಿ ಈ ರೀತಿ ಹಾಡನ್ನು ಆಡಿದ್ದ, ಆ ಸಂದರ್ಭ ಹೇಗಿತ್ತು ಪರಿಸ್ಥಿತಿ ಅಂತ? ನಾನೊಂದು ಟ್ರಸ್ಟಲ್ಲಿ ಜನಪದ ಡ್ಯಾನ್ಸ್ ಕಲಿಯೋಕ್ಕೆ ಹೋಗ್ತಿದ್ದೆ, ಕಂಸಾಳೆ ಕಲ್ತಿದ್ದೀನಿ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ದಾಗ ಅವ್ರನ್ನ ನಗ್ಸೋಣ ಅಂತ ಈ ಸಾಂಗ್ ಆಡಿದ್ದೀನಿ. ಲೈಕ್ ಅದನ್ನ ಸರ್ ಕೇಳಿಸ್ಕೊಂಡು ಹಾಡು ನಾನು ವೀಡಿಯೋ ಮಾಡ್ತೀನಿ ಅಂತ ಅಂದರು. ಅದನ್ನು ಅಪ್ಲೋಡ್ ಕೂಡ ಮಾಡಿದ್ರು. ಅದು ವೈರಲ್ ಆಗಿ ಇಲ್ಲಿ ತನಕ ಬಂದಿದೆ. ನಿತ್ಯಶ್ರೀ ಅವರ ಹಿನ್ನೆಲೆ ಏನು, ತಾವು ಏನು ಮಾಡ್ತಾ ಇದ್ದೀರಾ, ಎಜುಕೇಷನ್, ತಮ್ಮ ಹಿನ್ನೆಲೆ, ನಿಮ್ಮ ಊರಿನ ಬಗ್ಗೆ ಹೇಳಿ. ನಾನು ಮಂಡ್ಯ ಡಿಸ್ಟಿಕ್ ಕೆ ಆರ್ ಪೇಟೆ ತಾಲೂಕಿನ ಮುಸಳೆ ಕೊಪ್ಪಲು ಗ್ರಾಮದವಳು. ಅಪ್ಪ ಪುಟ್ಟಸ್ವಾಮಿಗೌಡ ಅಂತ, ಅಮ್ಮ ಶೈಲಾ, ಟೈಲರು ಮತ್ತು ಅಪ್ಪ ಫಾರ್ಮರು. ದೆನ್ ನಾನು ಇಲ್ಲಿ ಡಿಗ್ರಿ ಓದೋಕ್ಕೆ ಅಂತ ಬಂದಿದ್ದೀನಿ ಮೈಸೂರಿಗೆ. ಫಸ್ಟ್ ಇಯರ್ BBA ಮಾಡ್ತಿದ್ದೀನಿ. ಫನ್ ಮಾಡಲಿಕ್ಕೆ ಆ ಒಂದು ಹಾಡನ್ನು ಆಡಿದ್ದ ಅಥವಾ ಜಸ್ಟ್ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಒಂದು ಎಂಟರ್ಟೈನ್ಗೋಸ್ಕರ ಆಡಿದ್ದ ಸಾಂಗು, ಅಥವಾ ನಿಮಗೆ ನಿಜವಾಗ್ಲೂ ಕೂಡ ಸಿಂಗಿಂಗ್ ಬಗ್ಗೆ ತುಂಬ ಆಸಕ್ತಿ ಇದೆ ಅಂತ ಮೇಡಮ್? ಆಸಕ್ತಿ ಇದೆ, ಬಟ್ ಕಲಿಬೇಕಂತ ಇದೆ. ಅದು 1% ಕೂಡ ನಂಗೆ ಗೊತ್ತಿಲ್ಲ. ಇದು ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಆಡಿದ್ದಷ್ಟೇ. ಆಡಬೇಕು ಅಂತ ಏನು ಆಡಿಲ್ಲ, ನಗ್ಸೋಣ ಅಂತ ಆಡಿದೆ ಅಷ್ಟೆ. ನೀವು ಅಂದ್ಕೊಂಡಿದ್ರಾ ಇಷ್ಟು ದೊಡ್ಡ ಮಟ್ಟಕ್ಕೆ ವೈರಲ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಮೇಡಮ್? ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ. ನನಗೆ ಆ ಥರ ಥಿಂಕೇ ಬಂದಿರಲಿಲ್ಲ ಇಷ್ಟೊಂದು ಆಗುತ್ತೆ ಅಂತ. ನನಗೆ ಇವಾಗ ಅನಿಸ್ತಿದೆ. ಅದರಲ್ಲೂ ಅರ್ಜುನ್ ಜನ್ಯ ಸರ್ ಹೇಳ್ದಾಗಂತೂ ಇನ್ನೂ ತುಂಬ ಅನಿಸ್ತಿದೆ. 15 ವರ್ಷದ ಹಿಂದೆ ಅರ್ಜುನ್ ಜನ್ಯ ಸರ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದು, ಅವರು ಬರೆದಿದ್ದಂಥ ಆ ಒಂದು ಹಾಡನ್ನು ಮತ್ತೆ ಅವರೇ ಹೇಳ್ತಾರೆ. ಈ ಒಂದು ಹಾಡಿಗೆ ಮತ್ತೆ ಮರುಜೀವ ಕೊಟ್ಟರು ನಿತ್ಯಶ್ರೀ ಅವರು ಅನ್ನೋ ಮಟ್ಟಿಗೆ ಟ್ರೆಂಡ್ ಆಗ್ತಾಯಿದೆ. ಅರ್ಜುನ್ ಜನ್ಯ ಸರ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸರ್ ಬಗ್ಗೆ ಹೇಳೋಕೆ ನಾನು ಅಷ್ಟೊಂದು ದೊಡ್ಡೋಳಲ್ಲ. ಸರ್ರು ಅವರು ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ. ಲೈಕ್ ಅವರು ತುಂಬ ಗುಡ್ ಹಾರ್ಟೆಡ್ ಪರ್ಸನ್ ಅಲ್ವಾ, ಅದಕ್ಕೆ ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ, ನೆಗೆಟಿವ್ ಆಗಿ ತೊಗೊಂಡಿಲ್ಲ. ಅದೇ ನಂಗೆ ಖುಷಿ. ದೆನ್ ನನಗೆ ಬ್ಲೆಸ್ ಕೂಡ ಮಾಡಿದ್ದಾರೆ, ಚೆನ್ನಾಗಿರಪ್ಪ ಅಂತ. ಅದು ಇನ್ನೂ ತುಂಬ ಖುಷಿ ಕೊಡುತ್ತೆ ನನಗೆ. ನಿತ್ಯಶ್ರೀ ಅವರು ಸಿಂಗಿಂಗ್ ಮಾಡಬೇಕು ಅನ್ನೋ ಆಸೆ ಇದೆ ಅನ್ನೋಂಥದ್ದು ಕೇವಲ ಬರೀ ಸಿಂಗಿಂಗ್ ಹತ್ರನ, ಅಥವಾ ಏನಾದ್ರು ಡ್ಯಾನ್ಸ್, ಆ್ಯಕ್ಟಿಂಗ್ ಈ ಥರ ಏನಾದರೂ ಕಲಿಬೇಕು ಅನ್ನೋ ಆಸಕ್ತಿ ನಿಮ್ಮಲ್ಲಿ ಇದೆಯಾ ಅಂತ ಮೇಡಮ್? ಎಲ್ಲದರಲ್ಲೂ ಇದೆ, ಕಲಿಯೋಕ್ಕೆ ಹೋಗ್ತಿಲ್ಲ ಅಷ್ಟೇ. ಕಲಿಬೇಕು, ಇನ್ನು ಕಲಿಬೇಕು, ಕಲಿತೀನಿ. ಈಗ ನೀವು ಆಡಿದ್ದಂಥ ಒಂದು ಹಾಡು ದೊಡ್ಡ ಮಟ್ಟದ ಟ್ರೋಲ್ ಆಗ್ತಾ ಇದೆ. ಕೆಲವರು ಪಾಸಿಟಿವ್, ನೆಗೆಟಿವ್ ಎಲ್ಲ ರೀತಿಯೂ ಕೂಡ ಮೆಸೇಜ್ಗಳು ಬರ್ತಾ ಇದೆ. ಪಾಸಿಟಿವ್, ನೆಗೆಟಿವ್ ಕಮೆಂಟ್ಗಳ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ಪಾಸಿಟಿವ್ ಕಮೆಂಟ್ಸು ಲೈಕ್ 80% ಪಾಸಿಟಿವ್ ಕಮೆಂಟ್ಸ್ ಇದ್ದರೆ 20% ನೆಗೆಟಿವ್ ಇರುತ್ತೆ. ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಇಫ್ ನಾನು ಸಾಂಗ್ ಆಡೋದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ನೋಡಬೇಡಿ ಅಷ್ಟೇ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಬ್ಯಾಡ್ ಕಮೆಂಟ್ಸ್ ಕೂಡ ಹಾಕಬೇಡಿ. ಹಾಕಬೇಕು ಅನ್ಸಿದ್ರೆ ಹಾಕಿ, ನಾನು ಏನೂ ಮಾಡೋಕ್ಕಾಗಲ್ಲ. ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊತೀನಿ. ಈ ಒಂದು ಹಾಡು ಟ್ರೋಲ್ ಆದಂಥ ಸಂದರ್ಭದಲ್ಲಿ ನಿಮ್ಮ ಅಪ್ಪ ಅಮ್ಮ ಏನಾದರೂ ಬೇಡ ಅಮ್ಮ, ಸೋಷಿಯಲ್ ಮೀಡಿಯಾ ಬೇರೆ ರೀತಿ ಪ್ಲ್ಯಾಟ್ಫಾರ್ಮ್ ಇದೆ, ನಾವು ಹಳ್ಳಿ ಜನ ಹೀಗಿರಬೇಕು, ಹೀಗೆ ಹಾಗೆ ಅಂತ ಹೇಳಿದ್ರೆ, ಅಥವಾ ಇಲ್ಲ ಅಮ್ಮ ಎಲ್ಲವನ್ನು ಸಮಾಜದಲ್ಲಿ ನಾವು ಬಂದಿದ್ದೀವಿ, ಎಲ್ಲವನ್ನು ಎದುರಿಸ್ಕೊಂಡು ಹೋಗೋಣ, ಮುನ್ನುಗ್ಗಿ, ತಲೆ ಕೆಡಿಸ್ಕೊಬೇಡಿ ಅನ್ನೋ ಆ ರೀತಿ ಧೈರ್ಯ ತುಂಬಿದ್ರೆ ಹೇಗೆ ಅಂತ ಅಪ್ಪ ಅಮ್ಮ? ಧೈರ್ಯ ತುಂಬಿದ್ರು. ಅಪ್ಪಂಗಂದರೆ ನನಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲೇ ಬೆಳಿಬೇಕು, ನನ್ನ ಮಗಳನ್ನ TV ನೋಡಬೇಕು ಅಂತ ತುಂಬ ಆಸೆ ಅಪ್ಪಂಗೆ. ಅವರು ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಬೇರೆಯವರೇನೋ ಹೇಳ್ತಾರೆ ಅಂತ ನೀನು ತಲೆ ಕೆಡಿಸ್ಕೊಬೇಡ, ಏನಾದರೂ ಪರವಾಗಿಲ್ಲ, ನಾನು ಇದ್ದೀನಿ ಅಂತ ಹೇಳಿದ್ರು. ತಮ್ಮ ತಂದೆ ಕೂಡ ತಮ್ಮನ್ನು ಚಿತ್ರರಂಗದಲ್ಲಿ ನೋಡಬೇಕು, ಕಿರುತೆರೆ, ಬೆಳ್ಳಿತೆರೆ ಮೇಲೆ ಕಾಣಬೇಕು ಅನ್ನೋಂಥ ಆಸೆ ಇಟ್ಕೊಂಡಿದ್ದಾರೆ. ಸೊ ಈಗಲಾದರೂ ತಮ್ಮ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಬಳಸ್ಕೊಂಡು ಆ್ಯಕ್ಟಿಂಗ್, ಡ್ಯಾನ್ಸಿಂಗ್, ನಟನೆ ಈ ಥರ ಸೇರ್ಕೊಳ್ತೀರಾ? ಮುಂದಿನ ದಿನಗಳಲ್ಲಿ ತಂದೆ ಕನಸನ್ನು ನನಸು ಮಾಡ್ತೀರಾ ಹೇಗೆ ಅಂತ? ನನ್ನ ತಂದೆ ಕನಸನ್ನ ನನಸು ಮಾಡೋದ್ರಲ್ಲಿ ಇದೆ ಖುಷಿ. ಮಾಡ್ತೀನಿ, ಬಟ್ ಒಂಚೂರು ಎಜುಕೇಷನ್ ಒಂದು ಸ್ವಲ್ಪ ಡೆವಲಪ್ ಆಗಲಿ, ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ.
ತಾವು ಎಜುಕೇಷನಲ್ಲಿ ಏನಾಗಬೇಕು ಅಂತ ನಿಮ್ಮ ಕನಸೇನಿದೆ ಮೇಡಮ್? ತಂದೆ ಕನಸು ನಿಮ್ಮನ್ನು ಚಿತ್ರರಂಗದಲ್ಲಿ ನೋಡಬೇಕು ಅನ್ನೋವಂಥದ್ದು, ನಿಮ್ಮ ಕನಸೇನಿದೆ ಅಂತ? ನಾನು ಲವ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಡಿಗ್ರಿ ಮುಗಿಸಿ ಲವ್ ಮಾಡ್ತೀನಿ ಅಷ್ಟೇ. ನಾನು ನಿಮ್ಮ ಆಸೆ ಪಟ್ಟಂಗೆ ನಾನು ಮಾಡ್ತೀನಿ ಅಪ್ಪ. ನೀವು ಹೆಂಗೆ ಹೇಳ್ತೀರ ಹಂಗೆ ಇರ್ತೀನಿ ನಾನು. ಬ್ಯಾಡ್ ವೇಯಲ್ಲಂತೂ ಹೋಗಲ್ಲ. ನಿಮ್ಮ ಇಷ್ಟದಂತೆ ನಡೀತೀನಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಉತ್ತಮ ಪ್ಲ್ಯಾಟ್ಫಾರ್ಮ್ ಇದೆ ಮೇಡಮ್. ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ಕೊಳ್ಳಲಿಕ್ಕೆ ಸೋಷಿಯಲ್ ಮೀಡಿಯಾ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ರಂಗವನ್ನು ತೆಗೆದುಕೊಂಡ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಸೋಷಿಯಲ್ ಮೀಡಿಯಾನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬಳಕೆ ಮಾಡ್ಕೋತೀರಾ ನಿಮ್ಮ ಬೆಳವಣಿಗೆಗೆ? ಸೋಷಿಯಲ್ ಮೀಡಿಯಾ ಲೈಕ್ ನನಗೆ ಸೋಷಿಯಲ್ ಮೀಡಿಯಾಗಳಂದರೆ ಇಷ್ಟ ಆಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ. ನೋಡೋಣ, ನನಗೆ ಎಜುಕೇಷನ್ಗೆ ಅದು ತೊಂದರೆ ಕೊಡಬಾರ್ದು, ಆ ಥರ ಮೇಂಟೈನ್ ಮಾಡಬೇಕು, ಮಾಡ್ತೀನಿ. ಇನ್ನೂ ಪ್ಲ್ಯಾನ್ಸ್ ಇಲ್ಲ, ಪ್ಲ್ಯಾನ್ಸ್ ಬಂದಮೇಲೆ ಹೇಳ್ತೀನಿ ನಾನು. ತಾವು ಚಿತ್ರರಂಗಕ್ಕೆ ಹೋಗೋದಾದರೆ ಅಥವಾ ಕಿರುತೆರೆ ಬೆಳ್ಳಿತೆರೆಗೆ ಹೋಗೋದಾದರೆ ನಿಮಗೆ ಯಾರು ಸ್ಫೂರ್ತಿಯಾಗಿರ್ತಾರೆ? ನಿಮ್ಮ ನೆಚ್ಚಿನ ನಟ ನಟಿ ಯಾರು ಮೇಡಮ್? ನನ್ನ ಫೇವ್ರೇಟ್ ಅಂದರೆ ಯಶ್ ಬಾಸ್. ಅವ್ರ ರೇಂಜಿಗೆ ನಾನು ಅರ್ಹಳಲ್ಲ. ಲೈಕ್ ಅವ್ರು ಮಾಡೋ ಫಿಲ್ಮಲ್ಲಿ ಒಂದು ಸೈಡ್ ರೋಲ್ ಕೊಟ್ಟರು ಪರವಾಗಿಲ್ಲ, ನಾನು ಖುಷಿಯಿಂದ ಮಾಡ್ತೀನಿ. ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ರಾಧಿಕಾ ಪಂಡಿತ್ ಅವ್ರನ್ನ, ಯಶ್ ಅವ್ರನ್ನ, ಹಲವು ನಟರುಗಳನ್ನು ನೇರವಾಗಿ ಕೆಲ ಅಭಿಮಾನಿಗಳು ಭೇಟಿ ಮಾಡಿದ್ದಾರೆ, ಮಾತನಾಡಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅವರ ಮನವಿಗೆ ಆ್ಯಕ್ಟರ್ಸ್ಗಳು ಕೂಡ ಸ್ಪಂದನೆ ಮಾಡಿದ್ದಾರೆ. ನೀವು ಏನಾದ್ರು ಈ ಸೋಷಿಯಲ್ ಮೀಡಿಯಾದ ಮೂಲಕ ಯಶ್ ಮತ್ತು ರಾಧಿಕಾ ಪಂಡಿತ್ ಅವ್ರನ್ನ ಮನವಿ ಮಾಡ್ಕೋತೀರಾ, ನಮ್ಮ ಮೆಸೇಜ್ಗೆ ರಿಪ್ಲೈ ಮಾಡಿ ಅನ್ನೋ ಥರ? ಆ ಥರ ನಾನು ಏನು ಮಾಡ್ಕೊಳ್ಳಲ್ಲ. ಅಲ್ಲ, ಈಗ ನೀವು ಪಾಪ ಅಭಿಮಾನಿಯಾಗಿದ್ದೀರಾ, ಸೊ ನಿಮ್ಮ ರಿಕ್ವೆಸ್ಟ್ ಫ್ಯಾನ್ಸ್ ಅಂದರೆ ಸಾಕಷ್ಟು ಇಷ್ಟಪಡ್ತಾರೆ ಹೆಸರು ಕೂಡ. ಸೊ ನಿಮಗೆ ಅರ್ಜುನ್ ಜನ್ಯಸರು ರಿಪ್ಲೈ ಮಾಡಿದ್ದಾರೆ, ಹೆಸರು ರಿಪ್ಲೈ ಮಾಡಬಹುದಲ್ಲ ಅಂತ ಮನವಿ ಯಾವ ರೀತಿ ಮನವಿ ಮಾಡ್ಕೋತೀರಾ? ಇಫ್ ಎಷ್ಟು ಏನಾದರೂ ಈ ವಿಡಿಯೋ ನೋಡಿದ್ರೆ ಪ್ಲೀಸ್ ಇದಕ್ಕೊಂದಕ್ಕೆ ರಿಪ್ಲೈ ಮಾಡಿ ಸರ್. ಲೈಕ್ ಇದು ನನಗೆ ತುಂಬ ದೊಡ್ಡ ಅಚೀವ್ಮೆಂಟ್ ಅಂತ ಅನ್ಕೊತೀನಿ, ತುಂಬ ಖುಷಿ ಪಡ್ತೀನಿ. ಈ ವಿಡಿಯೋ ಏನಾದರೂ ನೋಡ್ರಿ, ಒಂದು ಸಿಂಬಲ್ ಆದರೂ ಪರವಾಗಿಲ್ಲ, ನೀವು ವಿಶ್ ಮಾಡಿ ಸರ್ ನನಗೆ ಅಂತ ಕೇಳ್ಕೊತೀನಿ. ಹೆಸರು ಜೊತೆ ಇದುವರೆಗೆ ಏನಾದ್ರು ಎಲ್ಲಾದರೂ ಬಂದಂಥ ಸಂದರ್ಭದಲ್ಲಿ ಚಿತ್ರೀಕರಣಕ್ಕೆ ಬಂದಾಗ ಅವ್ರ ಜೊತೆ ಫೋಟೋ ಏನಾದ್ರು ತೆಗೆಸ್ಕೊಂಡಿದ್ದೀರಾ, ಮಾತನಾಡಿದ್ದೀರಾ? ಇಲ್ಲ ಸರ್, ಆ ಮೂಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತೀನಿ, ಸಿಕ್ಕಿಲ್ಲ. ಇದಿಷ್ಟು ಮಾತುಗಳನ್ನು ನಿತ್ಯಶ್ರೀ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ಒಂದು ಕಡೆ ಅವರಿಗೆ ಶಿಕ್ಷಣದಲ್ಲಿ ವಕೀಲರಾಗಬೇಕು ಮತ್ತು ಲಾ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಕನಸನ್ನು ಸಹ ಕಟ್ಕೊಂಡಿದ್ದಾರೆ. ಇದರ ಜೊತೆಗೆ ತಮ್ಮ ತಂದೆಯವರು ಕೂಡ ಚಿತ್ರರಂಗದಲ್ಲಿ ಮಗಳನ್ನು ನೋಡಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿರೋಂಥ ಕಾರಣದಿಂದಾಗಿ ತಂದೆಯ ಕನಸನ್ನು ನಾನು ಮುಂದಿನ ದಿನಗಳಲ್ಲಿ ಈಡೇರಿಸ್ತೇನೆ, ಅದಕ್ಕೂ ಮುನ್ನ ನನ್ನ ಶಿಕ್ಷಣದ ಕಡೆಗೆ ನಾನು ಹೆಚ್ಚಿನ ಗಮನವನ್ನು ಕೊಡ್ತೇನೆ ಅನ್ನುವಂಥ ಮಾತುಗಳನ್ನ ಸಹ ಹೇಳ್ತಿರೋದು. ಜೊತೆಗೆ ಏನು ಈಗಾಗಲೇ ಟ್ರೋಲ್ ಪೇಜಸ್ಗಳು ಮತ್ತು ಆ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಕಮೆಂಟ್ಗಳು ಸಹ ಬರ್ತಾವೆ. ಆದರೆ ಎಲ್ಲವನ್ನು ಸಹ ನಾನು ಸಕಾರಾತ್ಮಕವಾಗಿ ಪಡೆದುಕೊಳ್ತೇನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.